ವತಿಯಿಂದ ವೆಂಕಟೇಶ್ ಸರ್ ಹಾಗೂ ಯಶೋಧ ಮೇಡಮ್ ಹಾಗೂ ಅವರ ಫ್ಯಾಮಿಲಿ ಸಮೇತ ಇವತ್ತು ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಬಂದಿದ್ದಾರೆ. ಕಾರಣ ಇವತ್ತು ಅವರದ್ದು 25ನೇ ವರ್ಷದ್ದು ವೆಡ್ಡಿಂಗ್ ಆನಿವರ್ಸರಿ. ಆ ವೆಡ್ಡಿಂಗ್ ಆನಿವರ್ಸರಿಯನ್ನು ನಮ್ಮ ಸುರಕ್ಷಾ ಸೇವಾಶ್ರಮದಲ್ಲಿ ಆಚರಿಸಿಕೊಂಡಿದ್ದಾರೆ. ಅದಕ್ಕೆ ಬೇಕಾಗುವಂತ ಕೇಕ್ ಹಾಗೂ ಊಟದ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಮದುವೆ ದಿನದ ಶುಭಾಶಯಗಳು ಹಾಗೂ ದೇವರು ಆರೋಗ್ಯ ಆಯುಸ್ ಕೊಟ್ಟು ಕಾಪಾಡಲಿ. ನಮ್ಮ ಈ ಸುರಕ್ಷಾ ಸೇವಾಶ್ರಮದ ಆಶೀರ್ವಾದವರ ಮೇಲೆ ಇರಲಿ ಅಂತ ದೇವರಲ್ಲಿ ಬೇಡ್ತೇನೆ. ತುಂಬಾ ಖುಷಿ ಆಯ್ತು. 25ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ, ಹೋಟ್ಲು ಮನೆ ಒಳ್ಳೆ ಗಮ್ಮತ್ ಮಾಡ್ಬೋದಿತ್ತು. ಆದ್ರೆ ನಮ್ಮ ಆಶ್ರಮದವರ ಮೇಲೆ ಪ್ರೀತಿ ಇಟ್ಟು ಇಲ್ಲಿ ತನಕ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಅವರಿಗೆ. ಹಾಗೂ ಇವತ್ತಿನ ಸಂತೋಷವನ್ನು ನಮ್ಮವರೊಟ್ಟಿಗೆ ಹಂಚಿಕೊಂಡಿದ್ರು. ನಮ್ಮ ಕಡೆಯಿಂದ ಒಂದು ಸರ್ಟಿಫಿಕೇಟ್. ಸರ್ ಹೇಳಿ, ಫಸ್ಟ್ ನಮ್ಮ ಮಾಡಿಸ್ಕೊಂಡಿದ್ದಾರೆ, ನಿಮ್ಮ ಅನಿಸಿಕೆ ಮಾತ್ರ. ನಾವು ಎಲ್ಲ ವೇಸ್ಟ್ ಮಾಡೋದ್ರಿಂದ ಯಾವುದಾದ್ರು ನಮ್ಮ ತಾಯಿ ಒಂದು ಪಾಪದ ಒಂದು ಅನಾಥಾಶ್ರಮ, ನಾವು ಮುಂಚೆ ಸಹ ಹೋಗಿದ್ದೇವೆ. ಬಸ್ತಿಯಲ್ಲಿರುವಂಥ ಎಲ್ಲ ಅನಾಥಾಶ್ರಮಗೆಲ್ಲ ಹೋಗಿದ್ದೇವೆ. ನಮ್ಮದೊಂದು ನಂದಾದೀಪ ಸೇವಾಶ್ರಯ ಅಂತ ಉಂಟು, ಅದಕ್ಕೆಲ್ಲ ನಾವು ಹಂಚುವಂಥ ಕೆಲಸವನ್ನು ಮಾಡ್ತೇವೆ. ವೈಯಕ್ತಿಕವಾಗಿ ನಮ್ಮ ಮಿಸಸ್ ಅವರು ಹೇಳಿದ್ರು ನಾವು ಹೋಗಿ ಬರುವ, ಕೊಡು ಬರುವ. ಹಾಗೆ ನಾವು ಡಿಸೈಡ್ ಮಾಡಿದ್ವಿ ಇವತ್ತು 11 o'clock. ಸಾಧಾರಣ ನಮ್ಗೆ ಒಂದು ಇದು ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಇವರು ರಾತ್ರಿ 11 o'clock ತನಕ ನೋಡ್ತಾರೆ ಇದನ್ನೆಲ್ಲ. ಇವತ್ತು ಹೋಗುವ ಅಂತ ಏನೋ ಒಂದು ಇಲ್ಲಿ ಬರುವ ಅಂತ. ಹಾಗೆ ನಮ್ಮ ಫ್ರೆಂಡ್ ಅವ್ರದ್ದು ಬ್ರದರ್ ಅವರಿದ್ದಾರೆ. ಹಾಗೆ ನಮ್ಮ ಫ್ರೆಂಡ್ ಅವ್ರಿಗೆ ನಾನು ಕೇಳಿದ್ದೆ. ನಂತರ ಒಂದು ಇದ್ರ ನೇಮ್ ಒಂದು ಮಿಸ್ ಆಗಿತ್ತು. ನಾವು ಅದು ಎಲ್ಲಿ ಮಂಡ್ಯ ಗಿಂಡೆಗೆಲ್ಲ ಹೋಗ್ಬೇಕು. ಮತ್ತೆ ಮಗಳು ಮಾಡುವಾಗ ಅವ್ರು ಕೇಳಿದ್ಮೇಲೆ ನಂಬರ್ ಅವರು ನಿಮ್ಗೆ ನಿಮ್ಮದು ಇದು ಮಾಡ್ತೇನೆ ಅಂತ ಹೇಳಿದ್ರು. ಅವ್ರು ಕಳಿಸ್ಲಿಲ್ಲ. ಬಹುಶಃ ನಮ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಸಿಕ್ತು. ಬಂದೇವೆ ನಾವು ಬಂದು ಟೆಂಪಲ್ಗೆಲ್ಲ ಹೋಗ್ತಾ ಬರುವಾಗ ದಯಮಾಡಿ ಸ್ವಲ್ಪ ನಾವು ಲೇಟ್ ಆಯ್ತು, ತಾವೆಲ್ಲ ಕ್ಷಮಿಸ್ಬೇಕು. ಯಾಕಂದ್ರೆ ಇದು ದೇವರ ಪ್ರಸಾದದ ಹೊತ್ತು. ಬಹುಶಃ ನಾವು ಊಟ ತರ್ಲಿಲ್ಲ, ನೀವು ಊಟ ಮಾಡಿಸಿ ಇವರಿಗೆ ನಾಳೆ ಅಂತ ಹೇಳ್ತಾ ದೇವರು ಒಳ್ಳೇದ್ ಮಾಡಿ. ನಮ್ಮಿಂದ ಏನೆಲ್ಲ ಆಗತ್ತೆ ಈ ಟೀಮನ್ನು ನೀವು ಒಳ್ಳೆ ಬೆಳೆಸಿ, ನಮ್ಮಿಂದ ಆಗುವಂತ ಕೆಲಸವನ್ನು ಎಲ್ಲರ ಹತ್ರ ನಾವು ಬೆಳೆಸ್ತೇವೆ ಅಂತ ಹೇಳ್ತಾ ನಮ್ಗೆಲ್ಲರಿಗೂ ನಮಸ್ಕಾರ. ಸರ್ ಹೇಳಿದ್ರು, ಪ್ರತಿ ವರ್ಷವೂ ಕೂಡ ನಾನು ನನ್ನ ಮನೆಯಲ್ಲಿ ಆಗ್ಲಿ ಏನು ಎಲ್ಲಿ ಕೂಡ ಏನು ಮಾಡಲ್ಲ, ನಾನು ಇಂಥವ್ರ ಮಧ್ಯದಲ್ಲಿ ಆಚರಿಸ್ಕೊಳ್ತಾ ಬಂದೆ. ಹಾಗೂ ಈ ವರ್ಷ ನಿಮ್ಮಲ್ಲಿ ಬಂದೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಅವರಿಗೆ ಅವ್ರ ಕುಟುಂಬದವರಿಗೆ ದೇವರು ಚೆನ್ನಾಗಿಟ್ಟಿರಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ಸ್ ತುಂಬ. ಯಶೋಧ ಮತ್ತು ವೆಂಕಟೇಶ್ ಅವರ ಮದುವೆ ದಿನದ ಶುಭಾಶಯಗಳು. ದೇವರು ಒಳ್ಳೆಯದು ಮಾಡಲಿ. ಯಶೋಧ ವೆಂಕಟೇಶ್ ಅವರಿಗೆ ಮದುವೆ ದಿನದ ಶುಭಾಶಯಗಳು. ಯಶೋಧ ಮತ್ತು ವೆಂಕಟೇಶನವರಿಗೆ ಮದುವೆ ದಿನ ವಂದನೆಗಳು. ಯಶೋಧ ವೆಂಕಟೇಶ್ ಅವರಿಗೆ ಮದುವೆ ದಿನದ ಶುಭಾಶಯಗಳು. ಯಶೋಧ ವೆಂಕಟೇಶ್ ಮದುವೆ ದಿನದ ಶುಭಾಶಯಗಳು. ಮದುವೆ ವರ್ಷದ ಶುಭಾಶಯಗಳು. ಮದುವೆ ದಿನದ ಶುಭಾಶಯಗಳು. ಯಶೋಧ ವೆಂಕಟೇಶ್ ಮದುವೆ ವರ್ಷದ ಶುಭಾಶಯಗಳು. ಮದುವೆ ದಿನದ ಶುಭಾಶಯಗಳು. ಮದುವೆ ದಿನದ ಶುಭಾಶಯಗಳು. ದೇವರು ಒಳ್ಳೆಯದು ಮಾಡಲಿ. ಮದುವೆ ದಿನದ ಶುಭಾಶಯ. ಮದುವೆ ದಿನದ ಶುಭಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಶುಭಾಶಯ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ದೇವರು ಮಾಡಲಿ. ಮದುವೆ ದಿನದ ಶುಭಾಶಯಗಳು. ಯಶೋಧ ವೆಂಕಟೇಶ್ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಯಶೋಧ ಮತ್ತು ವೆಂಕಟೇಶ್ ಅವರಿಗೆ ಮದುವೆ ದಿನದ ಶುಭಾಶಯಗಳು. ಮದುವೆ ದಿನದ ಶುಭಾಶಯಗಳು. ಮದುವೆ ದಿನದ ಶುಭಾಶಯಗಳು. ದೇವರು ಮದುವೆ ದಿನದ ಶುಭಾಶಯ. ವೆಂಕಟೇಶ್ ಮತ್ತು ಯಶೋಧ ಅವರಿಗೆ ಮದುವೆ ದಿನದ ವರ್ಷದ ಶುಭಾಶಯಗಳು. ಮದುವೆ ದಿನದ ಶುಭಾಶಯಗಳು. ಮದುವೆ ದಿವಸ ಶುಭಾಶಯಗಳು.